ಕರ್ನಾಟಕದ ಇತಿಹಾಸದೊಳಗೆ ಒಬ್ಬ ಹೋರಾಟಗಾರ ಜನಪರವಾದ ವಿಷಯಗಳಿಗೆ ಹೋರಾಟ ಮಾಡಿಕೊಂಡು ಮುಂಚೂಣಿಯಲ್ಲಿ ನಿಂತು ಆ ಜನಗಳ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ನಾಯಕತ್ವ ಇರುವಂಥ ವ್ಯಕ್ತಿತ್ವ ಅಂತ ಹೇಳಿದರೆ ಸನ್ಮಾನ್ಯ ಯಡಿಯೂರಪ್ಪನವರು ಅನ್ನೋದು ನಮಗೆಲ್ಲ ಗೊತ್ತಿರೋಂಥ ಸಂಗತಿ. ಹಾಗೆಯೇ ಪ್ರತಿಪಕ್ಷದಲ್ಲಿದ್ದಾಗ ಯಾವ ರೀತಿ ಜನಪರ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋರಾಟ ಮಾಡ್ತಾಯಿದ್ರು, ಸರ್ಕಾರಕ್ಕೆ ಎಚ್ಚರಿಸ್ತಾ ಕೆಲಸ ಮಾಡ್ತಾಯಿದ್ರು, ಅಧಿಕಾರಕ್ಕೆ ಬಂದಾಗ ಅವರು ಮುಖ್ಯಮಂತ್ರಿಗಳಾಗಿ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನು ಮಾಡಿರೋದು ನಮಗೆಲ್ಲ ಗೊತ್ತಿದೆ. ವಿಶೇಷವಾಗಿ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಾತ್ರ ಉಲ್ಲೇಖ ಮಾಡಬೇಕು ಅಂತ ಹೇಳಿದ್ರೆ, ಈಗಾಗಲೇ ರೇಣುಕಾಚಾರ್ಯ ಅವರು ಹೇಳಿದಾಗೆ 2009ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ದಾವಣಗೆರೆಯಲ್ಲಿ ತರಳುಬಾಳು ಹುಣ್ಣಿಮೆ ಮಹೋತ್ಸವ ಆದ ಸಂದರ್ಭದೊಳಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಆ ಸಭೆ ಒಳಗೆ ಘೋಷಣೆ ಮಾಡಿದರು. ಪೂಜ್ಯ ಸಿರಿಗೆರೆ ಜಗದ್ಗುರುಗಳಾದಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ಸೂಚನೆ ಮೇರೆಗೆ ಆ ಸಭೆಯಲ್ಲೇ ಅವರು ದಾವಣಗೆರೆ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಘೋಷಣೆ ಮಾಡಿದರು. ಒಂದು ಅಂಶ ಇಲ್ಲಿ ತಮಗೆ ಗಮನಕ್ಕೆ ತರಕ್ಕೆ ಬಯಸೋದು, ಭಾರತದ ಇತಿಹಾಸದೊಳಗೆ, ಕರ್ನಾಟಕ ಅಲ್ಲ, ಭಾರತದ ಇತಿಹಾಸದಲ್ಲಿ ಯಾವುದೇ ಒಂದು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡೋದಕ್ಕೆ ಘೋಷಣೆ ಆದ ನಂತರ ಫೆಬ್ರವರಿ ತಿಂಗಳಲ್ಲಿ ಘೋಷಣೆ ಆಗುತ್ತೆ, ಮಾರ್ಚ್ ತಿಂಗಳ ಬಜೆಟಲ್ಲಿ ಅದಕ್ಕೆ ಅನುದಾನವನ್ನು ನಿಗದಿ ಮಾಡ್ತಾರೆ ಮತ್ತು ಅದೇ ವರ್ಷ ಜೂನ್ ತಿಂಗಳಲ್ಲಿ ಅದು ಕಾರ್ಯಾರಂಭ ಮಾಡುತ್ತೆ. ಏನು ತೋಳುಣಸೆಯಲ್ಲಿ ಇದ್ದಂಥ ಶಿವಗಂಗೋತ್ರಿ ಏನಿದೆ, ಅಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಸೆಂಟರ್ ಇತ್ತು, ಬಹಳಷ್ಟು ಬಾಪೂಜಿ ಅಸೋಸಿಯೇಷನ್ನಿಂದ ಇದ್ದಂಥದ್ದು ಸ್ನಾತಕೋತ್ತರ ಕೇಂದ್ರ. ಅದನ್ನು ಮೇಲ್ದರ್ಜೆಗೇರಿಸಿ ಆಗಲೇ ಹಾಲಿ ಇದ್ದಂಥ ಕಟ್ಟಡ ಇದ್ದಿದ್ದರಿಂದ ಮತ್ತು ಜಾಗ ಇದ್ದಿದ್ದರಿಂದ ಆಗಲೇ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದರಿಂದ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು. ಹಾಗಾಗಿ ಜೂನ್ ತಿಂಗಳಲ್ಲೇ 6 ತಿಂಗಳಲ್ಲಿ ಘೋಷಣೆ ಮಾಡಿದ 6 ತಿಂಗಳೊಳಗೆ ಆರಂಭ ಆದಂಥ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ದಾವಣಗೆರೆ ಯೂನಿವರ್ಸಿಟಿ. ಅದೇ ರೀತಿ ಮಾನ್ಯ ಯಡಿಯೂರಪ್ಪನವರು ಎಲ್ಲರಿಗೂ ಗೊತ್ತಿರಾಗೆ ರೈತ ಪರವಾದ ಕಾಳಜಿ ಇಟ್ಕೊಂಡಂಥವ್ರು. ನಮ್ಮ ಜಿಲ್ಲೆಯ ಏನು ಭದ್ರಾ ಕಾಲುವೆಯ ಮೇಲ್ದರ್ಜೆಯನ್ನು ಮಾಡಬೇಕು, ಅದಕ್ಕೆ ಆಧುನೀಕರಣ ಮಾಡಬೇಕು ಅಂತ ಹೇಳಿ ಭಾಳಷ್ಟು ವರ್ಷಗಳಿಂದ ಕೆಳಭಾಗದ ಹೋರಾಟ, ನಮ್ಮ ರೈತರು ಏನು ಹೋರಾಟ ಮಾಡ್ತಾಯಿದ್ರು, ನೀರು ಬರ್ತಾಯಿಲ್ಲ ಅಂಥೇಳಿ ಆ ಆಧುನೀಕರಣಕ್ಕೆ ಆಗ ನಮ್ಮ ಜಿಲ್ಲೆಯ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಸನ್ಮಾನ್ಯ ಎಸ್ ಎ ರವೀಂದ್ರನಾಥ್ರವರ ಒಂದು ಸಲಹೆ ಮೇರೆಗೆ, ವಿನಂತಿಯ ಮೇರೆಗೆ ಸುಮಾರು 900 ಕೋಟಿ ರೂಪಾಯಿ, 870 ಕೋಟಿ ರೂಪಾಯಿ ಅದಕ್ಕೆ ಬಿಡುಗಡೆ ಮಾಡಿ ಆ ಕಾಲುವೆಯನ್ನು ಆಧುನೀಕರಣ ಮಾಡೋದ್ರ ಜೊತೆಗೆ ಕೆಳಭಾಗದ ರೈತರಿಗೆ ನೀರು ತರಂತ ಕೊಡೋಂಥ ಪ್ರಯತ್ನ ಮಾಡಿದರು. ದಾವಣಗೆರೆಯ ಮಹಾನಗರ ಪಾಲಿಕೆಯನ್ನು ಮಾಡಿದ್ರು ಅಂತ ಹೇಳಿದ್ರು. ವಿಶೇಷ ಅನುದಾನ ಒಂದು 100 ಕೋಟಿ ರೂಪಾಯಿ ಪ್ರಾರಂಭದಲ್ಲಿ ಅದಕ್ಕೆ ಅನುದಾನವನ್ನು ಕೊಟ್ಟು ದಾವಣಗೆರೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಸಹಕಾರವನ್ನು ಮಾಡಿದರು. ದಾವಣಗೆರೆಯಲ್ಲಿರ್ತಕ್ಕಂಥ ಏನು ಕಾಯಿಪೇಟೆಯಲ್ಲಿರೋ ಬಸವೇಶ್ವರ ದೇವಸ್ಥಾನ, ಒಂದು 100 ವರ್ಷಕ್ಕಿಂತ ಹೆಚ್ಚಾಗಿದ್ದಂಥ ಒಂದು ದೇವಸ್ಥಾನ, ಅದರ ಎದುರುಗಡೆಗೆ ಅಶ್ವಾರೂಢ ಬಸವೇಶ್ವರರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ದೇವಸ್ಥಾನದ ಸಮಿತಿಯವರ ಮನವಿಯ ಮೇರೆಗೆ 1 ಕೋಟಿ ರೂಪಾಯಿ ಅಲ್ಲಿ ಬಿಡುಗಡೆ ಮಾಡಿ ಇವತ್ತೊಂದು ಉತ್ತಮವಾದ ಶಿಲಾ ಮಂಟಪ ಬಸವೇಶ್ವರ ದೇವಸ್ಥಾನ ಕಾಯಿಪೇಟೆಯಲ್ಲಿ ಕಾಣ್ಬೋದು. ಅದೇ ರೀತಿ ಹಳೇಪೇಟೆ ವೀರಭದ್ರೇಶ್ವರ ದೇವಸ್ಥಾನಕ್ಕೂ ಕೂಡ 1 ಕೋಟಿ ರೂಪಾಯಿ ಅವಾಗ ಬಿಡುಗಡೆ ಮಾಡಿದರು. ಹಾಗೆ ಒಬ್ಬ ಯಾವ ಜವಾಬ್ದಾರಿಯುತವಾದಂಥ ಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೋಬೇಕು, ಸಮಾಜಕ್ಕೆ ಸ್ಪಂದಿಸಬೇಕು ಅನ್ನೋದನ್ನು ತೋರಿಸಿಕೊಟ್ಟಂಥ ಎಲ್ಲ ವರ್ಗ, ಎಲ್ಲ ಸಮುದಾಯದ ಮಠ ಪೀಠಗಳಿಗೆ, ಮಂದಿರಗಳಿಗೆ ಸಹಕಾರವನ್ನು, ಸಹಯೋಗವನ್ನು ಕೊಟ್ಟಿರ್ತಕ್ಕಂಥ ಮೊನ್ನೆ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ನಿರ್ವಹಿಸಿದಂಥ ನಮ್ಮ ಹಿರಿಯರು. ಸಾರ್ವಜನಿಕ ಜೀವನದಲ್ಲಿ ಏನು 50 ವರ್ಷ ಅವರು ತುಂಬ ಜನಪರವಾದ ಸೇವೆಯನ್ನು ಮಾಡಿದ್ದಾರೆ. ಅದನ್ನು ಗೌರವಿಸುವ ದೃಷ್ಟಿಯಿಂದ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದು ಒಬ್ಬ ವ್ಯಕ್ತಿಗೆ ತೋರಿಸ್ತಕ್ಕಂಥ ಗೌರವ ಅಂತ ಅನ್ನೋಕ್ಕಿಂತ ಹೆಚ್ಚಿಗೆ ಅವರ ವ್ಯಕ್ತಿತ್ವಕ್ಕೆ ಸಮಾಜ ತೋರಿಸ್ತಕ್ಕಂಥ ಒಂದು ಪ್ರತಿಸ್ಪಂದನ ಅಂತ ಹೇಳಿದರೆ ತಪ್ಪಾಗಲಾರದು. ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಈಗಾಗಲೇ ಎಲ್ಲ ಕಡೆಯಿಂದ ಜನಗಳು ಹೊರಡೋದಕ್ಕೆ ಪ್ರಯತ್ನ ಸಿದ್ಧರಾಗಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾವಣಗೆರೆ ಜಿಲ್ಲೆಯಿಂದ ಹೊರಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಎಲ್ಲ ಅಭಿಪ್ರಾಯಗಳಲ್ಲಿ ಸಣ್ಣ ಅಭಿಪ್ರಾಯ, ಇದು ಭಿನ್ನಾಭಿಪ್ರಾಯ ಅಲ್ಲ. ಒಂದು ನಿಮಿಷ, ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇತ್ತು. ರಾಜಕೀಯ ಪಾರ್ಟಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯನ್ನು ಮಾಡಿದ್ದೀವಿ ಎಲ್ಲರೂ. ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಯಾರ್ಯಾರಿಗೆ ಅಭಿಮಾನ ಇರುತ್ತೆ, ಜನರನ್ನು ಹೊರಡಿಸ್ಬೋದಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ, ಪತ್ರಿಕಾಗೋಷ್ಠಿಯನ್ನು ಮಾಡೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯಡಿಯೂರಪ್ಪನವ್ರ ಬಗ್ಗೆ ಅಭಿಮಾನ ಇದ್ದಂಥ ಪ್ರತಿಯೊಬ್ಬರು, ಬರೀ ನಾವಷ್ಟೇ ಅಲ್ಲ,
ಪ್ರತಿಯೊಬ್ಬ ಕಾರ್ಯಕರ್ತರು, ಮಂಡಲ ಅಧ್ಯಕ್ಷಗಳು, ಮುಖಂಡಗಳು ಯಾರಾದರೂ ಪತ್ರಿಕೆಯಲ್ಲಿ ಗೋಷ್ಠಿ ಮಾಡಿದ ತಕ್ಷಣ ಇದು ಭಿನ್ನಾಭಿಪ್ರಾಯ ಅಂತ ಹೇಳೋಕ್ಕಾಗಲ್ಲ. ನಾನು ನಿನ್ನೆ ಮಾಧ್ಯಮ ಸ್ನೇಹಿತರಿಗೆ ನಾವು ಮಧ್ಯಾಹ್ನ ಹೇಳಿದ್ವಿ, ಪೂರ್ವ ನಿಗದಿತ ಕಾರ್ಯಕ್ರಮ ಪ್ರಕಾರ ನಾವೆಲ್ಲ ಒಟ್ಟಾಗಿ ಮಾಡ್ತಾಯಿದ್ವಿ, ಎಲ್ಲರಿಗೂ ಹೇಳಿದ್ವಿ. BJPಯಿಂದ ಯಾರೂ ಹೊರತಾಗಿಲ್ಲ, ನಾವೆಲ್ಲ ಸಂಘಟನೆಯಿಂದ ಬಂದಿರತಕ್ಕಂಥವ್ರು. ಸಂಘಟನೆ ನಮಗೆ ತಾಯಿ ಸಮಾನ, ಸಂಘಟನೆ ತಾಯಿ ಸಮಾನ. ನಾವು ನೀವು ಸೇರಿ ಒಟ್ಟಾಗಿ ಒಂದು ಊಟ ಮಾಡೋಣ ಅಂತೇಳಿ ಇಲ್ಲಿ ಅಜಯ್ ಕುಮಾರ್ ಅವರ ಹೋಟೆಲಲ್ಲಿ ಮಾಡಿದ್ವಿ, ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ನಾವು ಒಟ್ಟಾಗಿ ನಾವು ನೀವು ಸೇರಿ ಅಂತ ಕುಶಲೋಪಾರಿ ಚರ್ಚೆ ಮಾಡ್ತಾ ದಾವಣಗೆರೆ ಇಂದ ಚಿತ್ರದುರ್ಗಕ್ಕೆ ಕಾರ್ಯಕ್ರಮ, ತಾವು ಮಾಧ್ಯಮ ಸ್ನೇಹಿತರು ಬರಬೇಕು, ಆ ಹಿನ್ನೆಲೆಯಲ್ಲಿ ಊಟ ಮಾಡ್ತಾ ಒಟ್ಟಾಗಿ ಕೂರೋಣ ಅಂತೇಳಿ ವಿನಂತಿಯನ್ನು ಮಾಡ್ತೀವಿ. ಜನ ಈಗ ಹೊನ್ನಾಳಿ ಮಂಡಲದಿಂದಲೂ ಸಿದ್ಧತೆ ಆಗಿದೆ. ಹೊನ್ನಾಳಿ ಮಂಡಲದಿಂದ 150 ಬಸ್ಸು, 200 ಕಾರು, ಚನ್ನಗಿರಿಯಿಂದ 150 ಬಸ್ಸು, 200 ಕಾರು, ಮಾಯಕೊಂಡದಿಂದಲೂ ಮಾಡಿದ್ದಾರೆ, ಉತ್ತರದಿಂದಲೂ ಮಾಡಿದ್ದಾರೆ, ದಕ್ಷಿಣದಲ್ಲೂ ಮಾಡಿದ್ದಾರೆ. ಜಗಳೂರಿಂದ ರಾಮಚಂದ್ರ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಹರಿಹರದಿಂದಲೂ ಮಾಡಿದ್ದಾರೆ. ಇದು ಎಲ್ಲ ಮಂಡಲ ಸಭೆ ಈಗ ಬಸಪಣ್ಣ ಏನು ಮಾಯಕೊಂಡ ಕ್ಷೇತ್ರದವರು ಅಲ್ಲಿ ಸಭೆ ಮಾಡಿ, ಅಲ್ಲಿ ಮಂಡಲಾಧ್ಯಕ್ಷ ಸಚಿನ್ ಎಲ್ಲರೂ ಸಭೆ ಮಾಡಿ ಇಲ್ಲೆಲ್ಲ ಬಂದಿದ್ದಾರೆ. ಎಲ್ಲ ಮಂಡಲದಲ್ಲೂ ಸಭೆ ಮಾಡಿದ್ವಿ. ನಾವೆಲ್ಲ 1,00,000 ಜನ ಹೊರಡಬೇಕಂತೇಳಿ ಈಗಾಗಲೇ ಸಿದ್ಧತೆಯನ್ನು ಮಾಡ್ತಾಯಿದ್ದೀವಿ. 1,000 ಬಸ್ಸು, ಸಾವಿರಾರು ಕಾರುಗಳಲ್ಲಿ ಹೊರಡ್ತೀವಿ, ಮತ್ತು TT ಮಿನಿ ಬಸ್ಗಳು ಎಲ್ಲವೂ ಸಿದ್ಧತೆಯಾಗಿದೆ. 1,00,000 ಜನ ಪೂರ್ವ ಸಭೆಯಲ್ಲಿ ಮೊನ್ನೆ ನಮ್ಮ ರಾಘವೇಂದ್ರ ಲೋಕಸಭಾ ಸದಸ್ಯರು ಬಂದಂಥ ಸಂದರ್ಭದಲ್ಲಿ ಯಾವ ಯಾವ ಮಂಡಲದಿಂದ ಯಾರ್ಯಾರು ಹೊಡಬೇಕಂತ ನಿಶ್ಚಯ ಆಗಿದೆ. ಜಿಲ್ಲಾಧ್ಯಕ್ಷರು ಮಠಾಧೀಶರಿಗೆ ಆಹ್ವಾನ ಮಾಡಕ್ಕೆ ಹೋಗಿದ್ದಾರೆ. ಹಾಗೆ ನಾವೆಲ್ಲ BJPನೇ. ಇದು ಬಣದ ಕಾರ್ಯಕ್ರಮ ಅಲ್ಲ, ಡಾಕ್ಟರ್ ಹೇಳಿದ್ರಲ್ಲ, ವ್ಯಕ್ತಿಯ ಕಾರ್ಯಕ್ರಮ ಅಲ್ಲ, ವ್ಯಕ್ತಿತ್ವ. ಅವರ ವ್ಯಕ್ತಿತ್ವಕ್ಕೆ ಅಭಿಮಾನಪೂರ್ವಕವಾಗಿ ನಾವೆಲ್ಲರೂ ಒಟ್ಟಾಗಿ ಮಾಡ್ತಾ ಇದ್ದೀವಿ. ಕೆಲವರು ವಿಜೇಂದ್ರ ಯಡಿಯೂರಪ್ಪನ ಕುಟುಂಬ ಅಂತಲೂ ಟೀಕೆ ಮಾಡ್ತಾ ಕಾರ್ಯಕ್ರಮ, ಆ ಟೀಕೆಗೆ ನಾನು ಚರ್ಚೆನೂ ಮಾಡೋಕ್ಕೆ ಹೋಗೋದಿಲ್ಲ. ಅಭಿಮಾನೋತ್ಸವ, ಯಡಿಯೂರಪ್ಪನವರು ಸುದೀರ್ಘ ರಾಜಕಾರಣ 50 ವರ್ಷಗಳಿಂದ ರಾಜಕಾರಣದಲ್ಲಿ ಸೇವೆಯನ್ನು ಸಲ್ಲಿಸಿದರೆ, ರಾಜಕೀಯವಾಗಿ ಯಡಿಯೂರಪ್ಪನವರಿಗೆ ಸಾಥ್ ಕೊಟ್ಟಂಥವರು ದಿವಂಗತ ಅನಂತ್ ಕುಮಾರ್ ಅವರು ಒಳಗೊಂಡಂತೆ ನಮ್ಮನ್ನೆಲ್ಲರೂ ರಾಜಕೀಯವಾಗಿ, ಬರೀ ಕೇವಲ ನಾನಲ್ಲೇ ಇಲ್ಲಿ ಕೂತಿರ್ತಕ್ಕಂಥವ್ರು ಮತ್ತು ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರತಿಪಕ್ಷ ನಾಯಕರಾಗಿದ್ದಾರೆ, ಇವತ್ತು ಲೋಕಸಭಾ ಸದಸ್ಯರಾಗಿ, ಶಾಸಕರಾಗಿ ಅಥವಾ ವಿಧಾನ ಪರಿಷತ್ ಸದಸ್ಯರಾಗಿ ಈ ರಾಜ್ಯದಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಕ್ಕೆ ಬಂದಿದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಧಿಕಾರಕ್ಕೆ ಬಂದಿದೆ ಅಂದರೆ ಬಿಕಾಸ್ ಆಫ್ ಯಡಿಯೂರಪ್ಪ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ನಾವು ಯಡಿಯೂರಪ್ಪನವ್ರು ಬರ್ತಾ ಇದ್ರೆ ವಿಧಾನಸೌಧ ಕಂಬಗಳು ಶೇಖ. ಆ ರೀತಿ ಅವರ ವರ್ಚಸ್ಸು, ಅವ್ರಿಗಿರ್ತಕ್ಕಂಥ ಇದು ಒಂದು ದಿವ್ಯ ಶಕ್ತಿ, ಅವರ ಗಾಂಭೀರ್ಯ, ಅವರ ವರ್ಚಸ್ಸು, ಒಳ್ಳೆ ಕೆಲಸ. ನಾವೆಲ್ಲ ಒಟ್ಟಾಗಿ ಅಭಿಮಾನೋತ್ಸವವನ್ನು, ಒಂದು ಬಣ ಅಲ್ಲ, ಅಭಿಮಾನೋತ್ಸವ ಕಾರ್ಯಕ್ರಮ ನಾವೆಲ್ಲ ಒಟ್ಟಾಗಿ ಒಂದಾಗ ಮಾಡ್ತಾಯಿದ್ದೀವಿ. ನಾವು ಎಲ್ಲ ಮುಖಂಡರುಗಳಿಗೂ ಈ ಜಿಲ್ಲೆಯ ಜನ ಓಡಿಸ್ತಕ್ಕಂಥ ಜವಾಬ್ದಾರಿ ನಮಗೆ ಕೊಟ್ಟಿದ್ರು. ನಾನು ಅವರಿವರನ್ನದೇ ದಾವಣಗೆರೆ, ಹರಿಹರ ಮತ್ತು ಎಲ್ಲ ಮಂಡಲ ಮುಖಂಡರುಗಳಿಗೂ ಪತ್ರಿಕಾಗೋಷ್ಠಿ ಮಾಡೋಣ ಅಂತ ಒಟ್ಟಾಗಿ ಕರೆದ್ವಿ. ನಾನೇ ಕರೆ ಮಾಡಿದ್ವಿ. ಇನ್ನು ಅಜಯ್ ಕುಮಾರ್ಗೆ ದಕ್ಷಿಣದಲ್ಲದ ನೀವು ಮಾಡಿ ಅಂತ ಹೇಳಿದ್ರಿ, ಬಸವಣ್ಣ ಹಾಕಿದ್ರಿ, ಮತ್ತು ಇಲ್ಲಿ ಬಂದಲ್ಲ, ಇಲ್ಲಿ ಯಾವುದೂ ಬಣ ಇಲ್ಲ, ತಾವು ಬರಬೇಕು, ನಮ್ಮವ್ರನ್ನ ಕರಿತಾರಿ ಅಂತೇಳಿ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀವಿ. ಒಟ್ಟಾಗಿ ಊಟ ಮಾಡೋದ. ಧನ್ಯವಾದಗಳು. ಥ್ಯಾಂಕ್ ಯು.